ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಆ್ಯಂಡ್ ದೇರ್ ಎಲಿಮಿನೇಷನ್ ಚಾಪ್ಟರಿಂದ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ ಬಗ್ಗೆ ಸ್ಟಡಿ ಮಾಡೋಣ. ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ ಅಂದರೆ ಏನು, ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನೆಲ್ಲ ತಿಳ್ಕೊತಾ ಹೋಗೋಣ. ನಾನು ಹೇಳಿದನ್ನೆಲ್ಲ ನೀವು ಒಂದು ಬುಕ್ ಮತ್ತು ಪೆನ್ ತೊಗೊಂಡು ನೋಟ್ ಮಾಡ್ಕೊತಾ ಹೋಗಿ. ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ಮೆಕ್ಯಾನಿಸಮ್ ಆಫ್ ಕಾನ್ಸಂಟ್ರೇಷನ್ ಆಫ್ ಫಿಲ್ಟ್ರೇಟ್ ಆರ್ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್. ಸೊ ಫಿಲ್ಟ್ರೇಟ್ನ ಕಾನ್ಸಂಟ್ರೇಟ್ ಮಾಡೋ ಅಂಥ ಒಂದು ಮೆಕ್ಯಾನಿಸಮ್ನ ಬಗ್ಗೆ ಇವಾಗ ಸ್ಟಡಿ ಮಾಡ್ತಾ ಹೋಗೋಣ. ಫಿಲ್ಟ್ರೇಟ್ ಅಂತ ಹೇಳಿದ್ರೆ ಗ್ಲಾಮರುಲಸ್ಸಿಂದ ಸಬ್ಸ್ಟೆನ್ಸ್ ಏನು ಫಿಲ್ಟರ್ ಆಗಿ ರೀನಲ್ ಟಿಬ್ಯೂಲಿಗೆ ಬಂದಿರುತ್ತೆ. ಸೊ ಇದು ಗ್ಲಾಮರುಲಸ್. ಸೊ ಈ ಒಂದು ಗ್ಲಾಮರುಲಸ್ ಕೆಪಿಲರಿಯಿಂದ ಫಿಲ್ಟರ್ ಆಗಿ ಏನು ಸಬ್ಸ್ಟೆನ್ಸ್ ರೀನಲ್ ಟಿಬ್ಯೂಲಿಗೆ ಬಂದಿರುತ್ತೆ ಅದನ್ನು ನಾವು ಫಿಲ್ಟ್ರೇಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಲೇಬಲ್ ಮಾಡಿದ್ದಾರೆ ಗ್ಲಾಮರುಲಾರ್ ಫಿಲ್ಟ್ರೇಟ್ ಇನ್ ರೀನಲ್ ಟಿಬ್ಯೂಲ್ ಅಂತ. ಈ ಒಂದು ಫಿಲ್ಟ್ರೇಟ್ ನೆಕ್ಸ್ಟ್ ಯಾವ ರೀತಿಯಾಗಿ ಕಾನ್ಸಂಟ್ರೇಟೆಡ್ ಯೂರಿನ್ ಆಗತ್ತೆ ಅನ್ನೋದನ್ನು ನಾವು ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ ಅಲ್ಲಿ ಸ್ಟಡಿ ಮಾಡ್ತೀವಿ. Mammalian kidney possess special ability to produce concentrated urine. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಮೆಮಲಿಯನ್ ಕಿಡ್ನಿಗೆ ಒಂದು ಸ್ಪೆಷಲ್ ಎಬಿಲಿಟಿ ಇರುತ್ತೆ. ಆ ಎಬಿಲಿಟಿ ಏನು ಅಂದರೆ ಕಾನ್ಸಂಟ್ರೇಟೆಡ್ ಯೂರಿನ ಪ್ರೊಡ್ಯೂಸ್ ಮಾಡೋ ಅಂಥ ಎಬಿಲಿಟಿ ಇರುತ್ತೆ. ಕಾನ್ಸಂಟ್ರೇಟೆಡ್ ಯೂರಿನ್ ಅಂತ ಹೇಳಿದ್ರೆ ವಾಟರ್ನ ಪ್ರಮಾಣ ಕಮ್ಮಿ ಇರುತ್ತೆ, ಸೊಲ್ಯೂಟ್ಸ್ನ ಪ್ರಮಾಣ ಜಾಸ್ತಿ ಇರುತ್ತೆ. ಸೊಲ್ಯೂಟ್ಸ್ ಅಂದರೆ ಸಾಲ್ಟ್ಸ್ ಆಗಿರ್ಬೋದು, ಶುಗರ್ಸ್ ಅಥವಾ ಪ್ರೋಟೀನ್, ಈ ರೀತಿಯಾಗಿ ಸೊಲ್ಯೂಟ್ಸ್ನ ಪ್ರಮಾಣ ಜಾಸ್ತಿ ಇರುತ್ತೆ, ವಾಟರ್ನ ಪ್ರಮಾಣ ಕಮ್ಮಿ ಇರುತ್ತೆ. ಹಾಗೆ ಯೂರಿನಲ್ಲಿ ವೇಸ್ಟ್ ಮೆಟೀರಿಯಲ್ಸ್ಗಳು ಕೂಡ ಪ್ರೆಸೆಂಟ್ ಇರುತ್ತೆ. ಯಾಕೆ ಕಾನ್ಸಂಟ್ರೇಟೆಡ್ ಯೂರಿನ್ ಪ್ರೊಡ್ಯೂಸ್ ಆಗತ್ತೆ ಅಂತ ನೋಡೋದಾದ್ರೆ, ಇವಾಗ ನಮ್ಮ ಬಾಡಿಯಲ್ಲಿರುವಂಥ ಒಂದು ವಾಟರ್ನ ವೇಸ್ಟ್ ಮೆಟೀರಿಯಲ್ಸ್ನ ಎಕ್ಸ್ಕ್ರೇಟ್ ಮಾಡೋದಕ್ಕೇನೆ ಯೂಸ್ ಮಾಡ್ಕೊಬಿಟ್ರೆ ಏನಾಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ. ನಾವು ಹೆಚ್ಚಾಗಿ ವಾಟರ್ನ ಕನ್ಸ್ಯೂಮ್ ಮಾಡಬೇಕಾಗಿ ಬರುತ್ತೆ. ಆದ್ರಿಂದ ಏನು ಮಾಡುತ್ತೆ ಅಂದರೆ ನಮ್ಮ ಕಿಡ್ನಿ ಸ್ಮಾಲ್ ಅಮೌಂಟ್ ಆಫ್ ವಾಟರ್ನ ಬಳಸ್ಕೊಂಡು ಬಾಡಿಯಿಂದ ವೇಸ್ಟ್ ಮೆಟೀರಿಯಲ್ನ ಎಕ್ಸ್ಕ್ರೇಟ್ ಮಾಡುತ್ತೆ. Special mechanism occurs in loop of Henle and Vasarecta. ಸ್ಪೆಷಲ್ ಮೆಕ್ಯಾನಿಸಮ್ ಅಂತ ಹೇಳಿದ್ರೆ ಕಾನ್ಸಂಟ್ರೇಟೆಡ್ ಯೂರಿನ್ ಪ್ರೊಡ್ಯೂಸ್ ಆಗೋ ಅಂತ ಮೆಕ್ಯಾನಿಸಮ್. ಇದು ಎಲ್ಲಿ ನಡೆಯುತ್ತೆ ಅಂತ ನೋಡೋದಾದ್ರೆ ಲೂಪ್ ಆಫ್ ಹೆನ್ಲೆ ಮತ್ತು ವ್ಯಾಸರೆಕ್ಟಾ ಈ ಒಂದು ರೀಜನ್ಸ್ಗಳಲ್ಲಿ ಈ ಒಂದು ಸ್ಪೆಷಲ್ ಮೆಕ್ಯಾನಿಸಮ್ ಅಂದರೆ ಕಾನ್ಸಂಟ್ರೇಟೆಡ್ ಯೂರಿನ್ ಫಾರ್ಮೇಷನ್ ಆಗೋ ಅಂತ ಮೆಕ್ಯಾನಿಸಮ್ ಅಕ್ಕರ್ ಆಗುತ್ತೆ. ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ನ ಮುಖಾಂತರ ಕಾನ್ಸಂಟ್ರೇಟೆಡ್ ಫಿಲ್ಟ್ರೇಟ್ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ. ಸೊ ಹಾಗಾದರೆ ಕೌಂಟರ್ ಕರೆಂಟ್ ಅಂದರೆ ಏನು ಅಂತ ಇವಾಗ ತಿಳ್ಕೊಳ್ಳೋಣ. ಫ್ಲೋ ಆಫ್ ಫಿಲ್ಟ್ರೇಟ್ ಇನ್ 2 limbs ಆಫ್ ಲೂಪ್ ಆಫ್ ಹೆನ್ಲೆ ಇನ್ ಆಪೋಸಿಟ್ ಡೈರೆಕ್ಷನ್ ಫಾರ್ಮ್ಸ್ ಅ ಕೌಂಟರ್ ಕರೆಂಟ್. ಅಂದರೆ ಲೂಪ್ ಆಫ್ ಹೆನ್ಲೆ ಇರುತ್ತೆ ಅಲ್ವಾ, ಅದರಲ್ಲಿ ಏನಾಗುತ್ತೆ ಅಂದರೆ ಫಿಲ್ಟ್ರೇಟು ಆಪೋಸಿಟ್ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಸೊ ಆ ಆಪೋಸಿಟ್ ಡೈರೆಕ್ಷನಲ್ಲಿ ಏನು ಫಿಲ್ಟ್ರೇಟ್ಗಳು ಫ್ಲೋ ಆಗ್ತದೆ ಅದೇನೇ ಕೌಂಟರ್ ಕರೆಂಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಇದನ್ನು ನಿಮಗೆ ಪಿಕ್ಚರ್ ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇದು ಬಂದು ಲೂಪ್ ಆಫ್ ಹೆನ್ಲೆ. ಸೊ ಇಲ್ಲಿ ಡಿಸೆಂಡಿಂಗ್ ಲಿಂಬ್ ಮತ್ತು ಅಸೆಂಡಿಂಗ್ ಲಿಂಬ್ನ ಅಬ್ಸರ್ವ್ ಮಾಡ್ಬೋದು ನೀವು. ಡಿಸೆಂಡಿಂಗ್ ಲಿಂಬಲ್ಲಿ ಯಾವ ಡೈರೆಕ್ಷನಲ್ಲಿ ಫಿಲ್ಟ್ರೇಟ್ ಫ್ಲೋ ಆಗುತ್ತೆ, ಡೌನ್ವರ್ಡ್ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಅಸೆಂಡಿಂಗ್ ಲಿಂಬಲ್ಲಿ ಯಾವ ಡೈರೆಕ್ಷನಲ್ಲಿ ಫಿಲ್ಟ್ರೇಟ್ ಫ್ಲೋ ಆಗುತ್ತೆ, ಅಪ್ವರ್ಡ್ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ ಅಲ್ವಾ. ಸೊ ಈ ಒಂದು ಆಪೋಸಿಟ್ ಡೈರೆಕ್ಷನಲ್ಲಿ ಏನು ಫಿಲ್ಟ್ರೇಟ್ ಫ್ಲೋ ಆಗ್ತಿದೆ ಡೌನ್ವರ್ಡ್ ಮತ್ತು ಅಪ್ವರ್ಡ್ ಡೈರೆಕ್ಷನು, ಸೊ ಇದೇನೇ ಏನು ಮಾಡುತ್ತೆ ಅಂದರೆ ಕೌಂಟರ್ ಕರೆಂಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಸೊ ಇಲ್ಲಿ ಕರೆಂಟ್ ಅಂತ ಅಂದ ತಕ್ಷಣ ಎಲೆಕ್ಟ್ರಿಸಿಟಿ ಫ್ಲೋ ಆಗ್ತಿದೆ ಅಂತ ಅಲ್ಲ. ಸೊ ಫಾರ್ ಎಕ್ಸಾಂಪಲ್ ನಾವಿವಾಗ ವಾಟರ್ ಫ್ಲೋ ಆಗೋದನ್ನು ವಾಟರ್ ಕರೆಂಟ್, ಹಾಗೆ ಏರ್ ಫ್ಲೋ ಆಗೋದನ್ನು ಏರ್ ಕರೆಂಟ್ ಅಂತ ಹೇಳಿ ಕರಿತೀವಿ ಅಲ್ವಾ. ಇಲ್ಲೂ ಕೂಡ ಅದೇ ರೀತಿ ಆಪೋಸಿಟ್ ಡೈರೆಕ್ಷನಲ್ಲಿ ಏನು ಫಿಲ್ಟ್ರೇಟ್ ಫ್ಲೋ ಆಗ್ತಿದೆ ಇದನ್ನೇ ನಾವು ಕೌಂಟರ್ ಕರೆಂಟ್ ಅಂತ ಹೇಳಿ ಕರಿತೀವಿ. Flow of blood in 2 limbs of Vasarecta in opposite direction forms a counter current. ಲೂಪ್ ಆಫ್ ಹೆನ್ಲಿಯಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ಫಿಲ್ಟ್ರೇಟ್ ಫ್ಲೋ ಆಗಿ ಕೌಂಟರ್ ಕರೆಂಟ್ನ ಫಾರ್ಮೇಷನ್ ಮಾಡಿಕೊಡ್ತು ಅಲ್ವಾ. ಅದೇ ರೀತಿಯಾಗಿ ವ್ಯಾಸರೆಕ್ಟದಲ್ಲೂ ಕೂಡ ಏನಾಗುತ್ತೆ ಅಂದರೆ ಫಿಲ್ಟ್ರೇಟು ಆಪೋಸಿಟ್ ಡೈರೆಕ್ಷನಲ್ಲಿ ಫ್ಲೋ ಆಗಿ ಕೌಂಟರ್ ಕರೆಂಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ವ್ಯಾಸರೆಕ್ಟ ಅಂದರೆ ಏನು ಅಂತ ನಿಮಗೆ ಕ್ವಶನ್ ಆಗ್ತಿರ್ಬೋದು. ವ್ಯಾಸರೆಕ್ಟಾ ಅಂತ ಹೇಳಿದ್ರೆ ಆಕ್ಸಿಜನ್ ಮತ್ತು ನ್ಯೂಟ್ರಿಯೆಂಟ್ಸ್ನ ಸಪ್ಲೈ ಮಾಡೋ ಅಂಥ ಬ್ಲಡ್ ವೆಸಲ್ಸ್ ಆಗಿರುತ್ತೆ. ಈ ರೀತಿಯಾಗಿ ನೆಫ್ರಾನ್ನ ಜೊತೆ ವ್ಯಾಸರೆಕ್ಟಾ ಪ್ರೆಸೆಂಟ್ ಇರುತ್ತೆ. ಇಲ್ಲಿ ರೆಡ್ ಕಲರಲ್ಲಿ ಏನು ಬ್ಲಡ್ ವೆಸಲ್ ಕಾಣಿಸ್ತಿದೆ ಅದೇನೇ ವ್ಯಾಸರೆಕ್ಟಾ. ಇದೇನಾಗಿರುತ್ತೆ ಅಂದರೆ ಎಫರೆಂಟ್ ಆರ್ಟಿರಿಯೋಲಿಂದ ಬ್ರಾಂಚ್ಡ್ ಆಗಿರುತ್ತೆ. ಈ ಒಂದು ವ್ಯಾಸರೆಕ್ಟ ಬ್ಲಡ್ ವೆಸಲ್ ಆಗಿರೋದ್ರಿಂದ ಇದರ ಒಳಗಡೆ ಬ್ಲಡ್ ಫ್ಲೋ ಆಗ್ತಿರತ್ತೆ. ಬ್ಲಡ್ ಏನಾಗುತ್ತೆ ಅಂದರೆ ಇಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ಫ್ಲೋ ಆಗೋದ್ರ ಮುಖಾಂತರ ಕೌಂಟರ್ ಕರೆಂಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಲೂಪ್ ಆಫ್ ಹೆನ್ಲಿಯ ಒಳಗಡೆ ಫಿಲ್ಟ್ರೇಟ್ ಇರುತ್ತೆ, ವ್ಯಾಸರೆಕ್ಟದ ಒಳಗಡೆ ಬ್ಲಡ್ ಇರುತ್ತೆ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಹಾಗೆ ಅಸೆಂಡಿಂಗ್ ಲಿಂಬ್ ಮತ್ತು ಡಿಸೆಂಡಿಂಗ್ ಲಿಂಬ್ದು ಡೈರೆಕ್ಷನ್ ವ್ಯಾಸರೆಕ್ಟ ಮತ್ತು ಲೂಪ್ ಆಫ್ ಹೆನ್ಲಿಯಲ್ಲಿ ಆಪೋಸಿಟ್ ಸೈಡಲ್ಲಿ ಇರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ಫಸ್ಟು ಅಸೆಂಡಿಂಗ್ ಲಿಂಬ್ ಇದೆ ವ್ಯಾಸರೆಕ್ಟದಲ್ಲಿ,
ಲೂಪ್ ಆಫ್ ಹೆನ್ಲಿಯಲ್ಲಿ ಫಸ್ಟು ಡಿಸೆಂಡಿಂಗ್ ಲಿಂಬ್ ಇದೆ, ವ್ಯಾಸರೆಕ್ಟಾದಲ್ಲಿ ನೆಕ್ಸ್ಟ್ ಡಿಸೆಂಡಿಂಗ್ ಲಿಂಬ್ ಇದೆ, ಲೂಪ್ ಆಫ್ ಹೆನ್ಲಿಯಲ್ಲಿ ಸೆಕೆಂಡು ಅಸೆಂಡಿಂಗ್ ಲಿಂಬ್ ಪ್ರೆಸೆಂಟ್ ಇದೆ. ವ್ಯಾಸರೆಕ್ಟ ಮತ್ತು ಲೂಪ್ ಆಫ್ ಹೆನ್ಲಿಯಲ್ಲಿ ಡಿಸೆಂಡಿಂಗ್ ಮತ್ತು ಅಸೆಂಡಿಂಗ್ ಲಿಂಬ್ದು ಡೈರೆಕ್ಷನ್ ಆಪೋಸಿಟ್ ಆಗಿ ಇರುತ್ತೆ. ಲೂಪ್ ಆಫ್ ಹೆನ್ಲಿ ಏನಾಗಿರುತ್ತೆ ಅಂದರೆ ಮೇಯ್ನ್ ಆಗಿ ಕಿಡ್ನಿಯ ಮೆಡ್ಯುಲಾ ರೀಜನಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇದು ಔಟರ್ ಕಾರ್ಟೆಕ್ಸು, ಹಾಗೆ ಕಾರ್ಟೆಕ್ಸ್ನ ಕೆಳಗಡೆ ಇರೋದು ಇದು ಬಂದು ಮೆಡ್ಯುಲಾ ರೀಜನಲ್ಲಿ ಲೂಪ್ ಆಫ್ ಹೆನ್ಲೆ ಪ್ರೆಸೆಂಟ್ ಇರುತ್ತೆ. ಸೊ ಮೆಡ್ಯುಲಾನ ಔಟರ್ ಮೆಡ್ಯುಲಾ ಮತ್ತು ಇನ್ನರ್ ಮೆಡ್ಯುಲಾ ಅಂತ ಹೇಳಿ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ. ಇಲ್ಲಿ ನೀವು ವ್ಯಾಸರೆಕ್ಟಾ ಮತ್ತು ಲೂಪ್ ಆಫ್ ಹೆನ್ಲೆ ಎರಡು ಕೂಡ ಮೆಡ್ಯುಲಾ ರೀಜನಲ್ಲಿ ಇರೋದನ್ನ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟು ಆಸ್ಮೋಲಾರಿಟಿ. ಸೊ ಆಸ್ಮೋಲಾರಿಟಿ ಅಂದರೆ ಏನಿಲ್ಲ, ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಅಂತ. ಸೊಲ್ಯೂಷನ್ನ ಒಂದು ಕಾನ್ಸಂಟ್ರೇಷನ್ನ ಆಸ್ಮೋಲಾರಿಟಿ ಅಂತ ಹೇಳಿ ಕರೀತಾರೆ. ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಎಕ್ಸ್ಪ್ರೆಸ್ಡ್ ಬೇಸ್ಡ್ ಆನ್ ಟೋಟಲ್ ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಲೀಟರ್. ಸೊಲ್ಯೂಷನ್ ಅಲ್ಲಿ ಸೊಲ್ಯೂಟ್ ಪಾರ್ಟಿಕಲ್ಸ್ಗಳು ಜಾಸ್ತಿ ಇದ್ರೆ ಆಗ ನಾವು ಅದನ್ನ ಏನ್ ಹೇಳ್ತೀವಿ, ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಇದು ಅಂತ ಹೇಳ್ತೀವಿ. ಅದೇ ಸೊಲ್ಯೂಷನ್ ಅಲ್ಲಿ ಸೊಲ್ಯೂಟ್ ಪಾರ್ಟಿಕಲ್ಸ್ಗಳು ಕಮ್ಮಿ ಇದ್ರೆ ಅದನ್ನು ನಾವು ಲೆಸ್ ಕಾನ್ಸಂಟ್ರೇಟೆಡ್ ಅಥವಾ ಡೈಲ್ಯೂಟ್ ಅಂತ ಹೇಳಿ ಕರಿತೀವಿ ಅಲ್ವಾ. ಫಾರ್ ಎಕ್ಸಾಂಪಲ್ ಒಂದು ಗ್ಲಾಸ್ ವಾಟರ್ ತಗೊಂಡು ಅದಕ್ಕೆ ಒಂದು 10 ಸ್ಪೂನ್ ಸಾಲ್ಟ್ನ ಹಾಕಿದ್ವಿ ಅಂತ ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ, ಅದು ಕಾನ್ಸಂಟ್ರೇಟೆಡ್ ಆಗುತ್ತೆ ಬಿಕಾಸ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಜಾಸ್ತಿ ಇದೆ. ಅದೇ 1 ಗ್ಲಾಸ್ ವಾಟರ್ನ ತಗೊಂಡು ಒಂದು 1/2 ಸ್ಪೂನ್ ಅಷ್ಟು ಸಾಲ್ಟ್ನ ಹಾಕಿದ್ರೆ ಏನಾಗುತ್ತೆ, ಅದು ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಲೆಸ್ ಕಾನ್ಸಂಟ್ರೇಟೆಡ್ ಆಗಿರುತ್ತೆ ಬಿಕಾಸ್ ಸೊಲ್ಯೂಟ್ ಪಾರ್ಟಿಕಲ್ಸ್ಗಳು ತುಂಬ ಕಮ್ಮಿ ಇರುತ್ತೆ. ಸೊ ಇದೇನೆ ಆಸ್ಮೋಲಾರಿಟಿ ಅಂದರೆ 1 ಲೀಟರ್ ಸೊಲ್ಯೂಷನಲ್ಲಿ ಎಷ್ಟು ಸೊಲ್ಯೂಟ್ ಪಾರ್ಟಿಕಲ್ಸ್ಗಳು ಪ್ರೆಸೆಂಟ್ ಇದೆ ಅನ್ನೋದ್ರ ಮೇಲೆ ಆಸ್ಮೋಲಾರಿಟಿನ ಡಿಸೈಡ್ ಮಾಡ್ತಾರೆ, ಅಂದರೆ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ನ ಡಿಸೈಡ್ ಮಾಡ್ತಾರೆ. ಈಗ ಮೆಡ್ಯುಲಾ ಹಾಗೆ ಕಾರ್ಟೆಕ್ಸ್ ರೀಜನಲ್ಲಿ ಎಷ್ಟು ಆಸ್ಮೋಲಾರಿಟಿ ಅಥವಾ ಕಾನ್ಸಂಟ್ರೇಷನ್ ಪ್ರೆಸೆಂಟ್ ಇದೆ ಅನ್ನೋದನ್ನು ನೋಡೋಣ. ಕಾರ್ಟೆಕ್ಸ್ ರೀಜನಲ್ಲಿ 300 ಮಿಲಿ ಆಸ್ಮೋಲ್ ಪರ್ ಲೀಟರ್ ಅಷ್ಟು ಆಸ್ಮೋಲಾರಿಟಿ ಅಥವಾ ಕಾನ್ಸಂಟ್ರೇಷನ್ ಇರುತ್ತೆ. ಮೆಡ್ಯುಲಾ ರೀಜನಲ್ಲಿ 1200 ಮಿಲಿ ಆಸ್ಮೋಲ್ ಪರ್ ಲೀಟರ್ ಆಸ್ಮೋಲಾರಿಟಿ ಅಥವಾ ಕಾನ್ಸಂಟ್ರೇಷನ್ ಪ್ರೆಸೆಂಟ್ ಇರುತ್ತೆ. ಇದೆರಡನ್ನೂ ಕೂಡ ಅಬ್ಸರ್ವ್ ಮಾಡಿದಾಗ ಮೆಡ್ಯುಲಾ ರೀಜನಲ್ಲಿ 1200 ಮಿಲಿ ಆಸ್ಮೋಲ್ ಪರ್ ಲೀಟರ್ ಇದೆ, ಅಂದರೆ ಮೆಡ್ಯುಲಾ ರೀಜನಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ಕಾರ್ಟೆಕ್ಸ್ ರೀಜನಲ್ಲಿ ಕಾನ್ಸಂಟ್ರೇಷನ್ ಕಮ್ಮಿ ಇದೆ. ನಾವು ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ವಿ ಲೂಪ್ ಆಫ್ ಹೆನ್ಲಿ ಏನಿದೆ ಅದರಲ್ಲಿ ಡಿಸೆಂಡಿಂಗ್ ಲಿಂಬ್. ಸೊ ಈ ಒಂದು ಡಿಸೆಂಡಿಂಗ್ ಲಿಂಬಲ್ಲಿ ಫಿಲ್ಟ್ರೇಟ್ ಡೌನ್ವರ್ಡ್ ಡೈರೆಕ್ಷನ್ಗೆ ಬರ್ತಾ ಬರ್ತಾ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಹಾಗೆ ಇನ್ ಕೇಸ್ ಆಫ್ ಅಸೆಂಡಿಂಗ್ ಲಿಂಬಲ್ಲಿ ಫಿಲ್ಟ್ರೇಟ್ ಅಪ್ವರ್ಡ್ ಡೈರೆಕ್ಷನ್ಗೆ ಫ್ಲೋ ಆಗ್ತಾ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಫಿಲ್ಟ್ರೇಟ್ ಡೈಲ್ಯೂಟ್ ಆಗ್ತಾ ಬರುತ್ತೆ. ಯಾಕೆ ಅನ್ನೋದನ್ನ ರೀಸನ್ ಆಲ್ರೆಡಿ ನಾವು ಲಾಸ್ಟ್ ಲೆಕ್ಚರಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ನಿಮಗೆ ರೀಸನ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಲೆಕ್ಚರ್ನ ಒಂದ್ಸತಿ ನೋಡಿ. ಅದೇ ರೀತಿ ವ್ಯಾಸರೆಕ್ಟಾದಲ್ಲೂ ಕೂಡ ಇರುತ್ತೆ. ವ್ಯಾಸರೆಕ್ಟಾದಲ್ಲಿ ಆಪೋಸಿಟ್, ಅಪ್ವರ್ಡ್ ಡೈರೆಕ್ಷನ್ ಹೋಗ್ತಾ ಹೋಗ್ತಾ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತಾ ಬರುತ್ತೆ, ಡೌನ್ವರ್ಡ್ ಡೈರೆಕ್ಷನ್ ಬರ್ತಾ ಬರ್ತಾ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಇಲ್ಲಿ ಕ್ರಿಯೇಟ್ ಆಗಿರೋ ಅಂಥ ಒಂದು ಡಿಫ್ರೆನ್ಸ್ ಅಥವಾ ಆಪೋಸಿಟ್ ಡೈರೆಕ್ಷನಲ್ಲಿ ಫ್ಲೋ ಆಗ್ತಿರೋ ಅಂಥ ಬ್ಲಡ್ ಆಗಿರ್ಬೋದು ಅಥವಾ ಫಿಲ್ಟ್ರೇಟ್ ಇದೇನು ಮಾಡುತ್ತೆ ಅಂದರೆ ಕೌಂಟರ್ ಕರೆಂಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಇದನ್ನೇ ನಾವು ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ ಅಂತ ಹೇಳಿ ಕರಿತೀವಿ. ಈಗ ಈ ಒಂದು ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ ಇಂದ ಯಾವ ರೀತಿಯಾಗಿ ಯೂರಿನ್ ಕಾನ್ಸಂಟ್ರೇಟ್ ಆಗತ್ತೆ ಅಂತ ಕ್ವಶನ್ ಬರ್ಬೋದು ನಿಮಗೆ. ಇಲ್ಲಿಂದ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ, ಹಾಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಲೂಪ್ ಆಫ್ ಹೆನ್ಲಿ ಯಾವ ರೀಜನಲ್ಲಿ ಇರುತ್ತೆ, ಮೆಡ್ಯುಲಾ ರೀಜನಲ್ಲಿ ಇರುತ್ತೆ ಅಲ್ವಾ. ಸೊ ಈ ರೀತಿಯಾಗಿ ಮೆಡ್ಯುಲಾ ರೀಜನಲ್ಲಿ ಲೂಪ್ ಆಫ್ ಹೆನ್ಲೆ ಪ್ರೆಸೆಂಟ್ ಇರುತ್ತೆ. ಸೊ ಈ ಒಂದು ಮೆಡ್ಯುಲಾ ರೀಜನಲ್ಲಿ ಏನಾಗಿರುತ್ತೆ ಅಂದರೆ ಮೆಡ್ಯುಲರಿ ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ ಪ್ರೆಸೆಂಟ್ ಇರುತ್ತೆ. ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ ಅಂತ ಹೇಳಿದ್ರೆ ಈ ರೀತಿಯಾಗಿ ಸೆಲ್ಸ್ಗಳ ಮಧ್ಯ ಅಥವಾ ಟಿಶ್ಯೂಗಳ ಮಧ್ಯ ಪ್ರೆಸೆಂಟ್ ಇರುವಂಥ ಫ್ಲೂಯಿಡ್ನ ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಮೆಡ್ಯುಲಾದಲ್ಲೂ ಕೂಡ ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ ಪ್ರೆಸೆಂಟ್ ಇರುತ್ತೆ. ಅದನ್ನು ನಾವು ಮೆಡ್ಯುಲರಿ ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ ಅಂತ ಹೇಳಿ ಕರಿತೀವಿ. ಸೊ ಮೆಡ್ಯುಲರಿ ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್, ವ್ಯಾಸರೆಕ್ಟಾ ಹಾಗೆ ಲೂಪ್ ಆಫ್ ಹೆನ್ಲೆ ಇದರ ಮಧ್ಯ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಪ್ರೆಸೆಂಟ್ ಇರುತ್ತೆ. ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಂತ ಹೇಳಿದ್ರೆ ಡಿಫ್ರೆನ್ಸ್ ಇನ್ ಕಾನ್ಸಂಟ್ರೇಷನ್ ಆಫ್ 2 ಸಬ್ಸ್ಟೆನ್ಸ್ ಇನ್ ಬಿಟ್ವೀನ್ 2 ಏರಿಯಾಸ್. ಅಂದರೆ ಯಾವುದಾದ್ರೂ ಸಬ್ಸ್ಟೆನ್ಸ್ಗಳ ಮಧ್ಯ ಕಾನ್ಸಂಟ್ರೇಷನ್ ಡಿಫ್ರೆನ್ಸ್ ಇದ್ರೆ ಒಂದು ಸಬ್ಸ್ಟೆನ್ಸ್ದು ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಅದು ತುಂಬ ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ಹಾಗೆ ಇನ್ನೊಂದು ಸಬ್ಸ್ಟೆನ್ಸ್ ಡೈಲ್ಯೂಟ್ ಆಗಿರ್ಬೋದು ಅಥವಾ ಲೆಸ್ ಕಾನ್ಸಂಟ್ರೇಟೆಡ್ ಆಗಿರ್ಬೋದು, ಅದನ್ನು ನಾವು ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಂತ ಹೇಳಿ ಕರಿತೀವಿ. ಅಥವಾ ಒಂದು ಕಡೆ ಸಬ್ಸ್ಟೆನ್ಸ್ ಜಾಸ್ತಿ ಪ್ರೆಸೆಂಟ್ ಇರ್ಬೋದು ಒಂದು ರೀಜನಲ್ಲಿ ಅಥವಾ ಒಂದು ಏರಿಯಾದಲ್ಲಿ, ಇನ್ನೊಂದು ಏರಿಯಾದಲ್ಲಿ ಸಬ್ಸ್ಟೆನ್ಸ್ ತುಂಬ ಕಮ್ಮಿ ಪ್ರೆಸೆಂಟ್ ಇರ್ಬೋದು, ಅದನ್ನು ಕೂಡ ನಾವು ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಂತ ಹೇಳಿ ಕರಿತೀವಿ. ಈ ಒಂದು ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಲೂಪ್ ಆಫ್ ಹೆನ್ಲಿ, ವ್ಯಾಸರೆಕ್ಟಾ ಹಾಗೆ ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ ಇದರ ಮಧ್ಯನೂ ಕೂಡ ಪ್ರೆಸೆಂಟ್ ಇರುತ್ತೆ.
ಗ್ರೇಡಿಯಂಟ್ ಈಸ್ ಕಾಸ್ಡ್ ಬೈ NaCl ಆ್ಯಂಡ್ ಯೂರಿಯಾ. ಇಲ್ಲಿ ಯಾರು ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ನ ಕ್ರಿಯೇಟ್ ಮಾಡ್ತಾರೆ ಅಂತ ನೋಡಿದ್ರೆ NaCl ಮತ್ತು ಯೂರಿಯಾ. ಅಂದರೆ ಅದರ ಅರ್ಥ ಒಂದು ರೀಜನಲ್ಲಿ NaClದು ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಇನ್ನೊಂದು ರೀಜನಲ್ಲಿ NaClದು ಕಾನ್ಸಂಟ್ರೇಷನ್ ಕಮ್ಮಿ ಇರುತ್ತೆ. ಹಾಗೆ ಯೂರಿಯಾದು ಕೂಡ ಒಂದು ರೀಜನಲ್ಲಿ ಕಾನ್ಸಂಟ್ರೇಷನ್ ಯೂರಿಯಾದು ಜಾಸ್ತಿ ಇರುತ್ತೆ, ಇನ್ನೊಂದು ರೀಜನಲ್ಲಿ ಯೂರಿಯಾ ಕಾನ್ಸಂಟ್ರೇಷನ್ ಕಮ್ಮಿ ಇರುತ್ತೆ. ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಯಾವ ರೀತಿಯಾಗಿ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ಈ ಪಿಕ್ಚರ್ಸ್ನ ಮುಖಾಂತರ ಅಬ್ಸರ್ವ್ ಮಾಡ್ಬೋದು ನೀವು. ಇಲ್ಲಿ ಅಸೆಂಡಿಂಗ್ ಲಿಂಬಿಂದ ಏನಾಗುತ್ತೆ ಅಂದರೆ NaCl ಡಿಸೆಂಡಿಂಗ್ ಲಿಂಬ್ ಆಫ್ ವ್ಯಾಸಾರೆಕ್ಟಾಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಲೂಪ್ ಆಫ್ ಹೆನ್ಲಿಯಿಂದ ವ್ಯಾಸಾರೆಕ್ಟಾದು ಡಿಸೆಂಡಿಂಗ್ ಲಿಂಬಿಗೆ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ವ್ಯಾಸಾರೆಕ್ಟಾದು ಅಸೆಂಡಿಂಗ್ ಲಿಂಬಿಂದ NaCl ಮೆಡ್ಯುಲರಿ ಇಂಟರ್ಸ್ಟಿಷಿಯಲ್ ಫ್ಲೂಯಿಡಿಗೆ ಬರುತ್ತೆ. ಈ ರೀತಿಯಾಗಿ NaCl ಮೆಡ್ಯುಲರಿ ಇಂಟರ್ಸ್ಟಿಷಿಯಲ್ ಫ್ಲೂಯಿಡಲ್ಲಿ ಜಾಸ್ತಿ ಅಕ್ಯುಮುಲೇಟ್ ಆದಾಗ NaCl ಕಾನ್ಸಂಟ್ರೇಷನ್ ಏನಾಗುತ್ತೆ ಮೆಡ್ಯುಲರಿ ಇಂಟರ್ಸ್ಟಿಷಿಯಲ್ ಫ್ಲೂಯಿಡಲ್ಲಿ ಜಾಸ್ತಿ ಆಗುತ್ತೆ. ಆಗ ಮೆಡ್ಯುಲರಿ ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ದು ಕಾನ್ಸಂಟ್ರೇಷನು ಇನ್ಕ್ರೀಸ್ ಆಗುತ್ತೆ. ಯಾವಾಗ ಮೆಡ್ಯುಲರಿ ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ದು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ, ಆಟೋಮೆಟಿಕಲಿ ಏನಾಗುತ್ತೆ ಅಂದರೆ ಕಲೆಕ್ಟಿಂಗ್ ಡಕ್ಟಿಂದ ವಾಟರ್ ರೀಅಬ್ಸಾರ್ಬ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಲೆಕ್ಟಿಂಗ್ ಡಕ್ಟಿಂದ ವಾಟರ್ ಎಲ್ಲ ರೀಅಬ್ಸಾರ್ಬ್ ಆಗಿ ಕಾನ್ಸಂಟ್ರೇಟೆಡ್ ಯೂರಿನ್ ಫಾರ್ಮೇಷನ್ ಆಗುತ್ತೆ. ಹಾಗೆ ಸ್ಮಾಲ್ ಅಮೌಂಟ್ ಆಫ್ ಯೂರಿಯಾ ಏನಾಗುತ್ತೆ ಅಂದರೆ ಲೂಪ್ ಆಫ್ ಹೆನ್ಲಿದು ಥಿನ್ ಸೆಗ್ಮೆಂಟ್ ಏನಿದೆ ಅಸೆಂಡಿಂಗ್ ಲೂಪ್ದು ಅಲ್ಲಿಗೆ ಎಂಟರ್ ಆಗುತ್ತೆ. ಈ ರೀತಿಯಾಗಿ ಇಲ್ಲಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಕ್ರಿಯೇಟ್ ಆಗುತ್ತೆ. ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ದು ಮೇನ್ ಫಂಕ್ಷನ್ ಏನು ಅಂದರೆ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ನ ಕ್ರಿಯೇಟ್ ಮಾಡೋದು. ಯಾವಾಗ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಕ್ರಿಯೇಟ್ ಆಗುತ್ತೆ ಆವಾಗ ಆಟೋಮ್ಯಾಟಿಕಲಿ ಕಲೆಕ್ಟಿಂಗ್ ಡಕ್ಟಿಂದ ವಾಟರ್ ರೀಅಬ್ಸಾರ್ಬ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕಲೆಕ್ಟಿಂಗ್ ಡಕ್ಟಲ್ಲಿ ವಾಟರ್ ಎಲ್ಲ ರೀಅಬ್ಸಾರ್ಬ್ ಆಗಿ ಫೈನಲ್ ಆಗಿ ಕಲೆಕ್ಟಿಂಗ್ ಡಕ್ಟಲ್ಲಿ ಕಾನ್ಸಂಟ್ರೇಟೆಡ್ ಯೂರಿನ್ ಪ್ರೊಡ್ಯೂಸ್ ಆಗುತ್ತೆ.